ನಮಸ್ಕಾರ, ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಕೇವಲ ಒಂದು ದಾಳಿಯ ತನಿಖೆಯ ಬಗ್ಗೆ ಮಾತನಾಡ್ತಾ ಇಲ್ಲ. ಇದು ಭಾರತದ ಭದ್ರತಾ ವ್ಯವಸ್ಥೆಯನ್ನ ತಳಮಟ್ಟದಿಂದ ಅಲುಗಾಡಿಸಲು ಹೊರಟಿದ್ದಂತಹ ಒಂದು ಭೀಕರ ಅತಿ ತಾಂತ್ರಿಕ ಸಂಚಿನ ಸಂಪೂರ್ಣ ಅನಾವರಣ. ದಿಲ್ಲಿಯಲ್ಲಿ ನಡೆದಂತಹ ಘಾತಕಾರಿ ಉಗ್ರ ದಾಳಿಗೆ ಸಂಬಂಧಿಸಿದ ತನಿಖೆಯು ಸದ್ಯ ಹೈ ಸ್ಪೀಡ್ ನಲ್ಲಿ ನಡೀತಾ ಇದ್ದು, ಭದ್ರತಾ ಸಂಸ್ಥೆಗಳು ಎಳೆಯಾಗಿ ಬಿಚ್ಚಿಡ್ತಿರುವಂತಹ ವಿಚಾರಗಳು ದೇಶದ ನಿದ್ದೆಯನ್ನ ಗೆಡಿಸ್ತಾ ಇದೆ. ಪಾತಾಳದಲ್ಲಿದ್ದರೂ ಉಗ್ರರನ್ನ ಎಳೆದು ತರ್ತೀವಿ ಅಂತ ಗೃಹ ಸಚಿವ ಅಮಿತ್ ಶಾ ಅವರು ಘರ್ಜಿಸಿದ್ದಾರೆ. ಆದ್ರೆ ಈ ಕಾರ್ಯಾಚರಣೆಯು ಕೇವಲ ಉಗ್ರರನ್ನ ಹಿಡಿಯುವುದಕ್ಕೆ ಸೀಮಿತವಾಗಿಲ್ಲ. ಇದು ಭಾರತದೊಳಗಿನ ಒಂದು ವೈಟ್ ಕಾಲರ್ ಟೆರರ್ ನೆಟ್ವರ್ಕ್ ನ ಬೇರುಗಳನ್ನ ಕೀಳುವ ಸಮಗ್ರ ಹೋರಾಟವಾಗಿದೆ. ನಾವಿಂದು ಈ ತನಿಖೆಯಲ್ಲಿ ಹೊರಬಂದಿರುವಂತಹ ಅತ್ಯಂತ ಭಯಾನಕ ವಿಚಾರಗಳ ಒಂದು ವಿಶ್ಲೇಷಣೆಯನ್ನು ನೋಡೋಣ. ಇನ್ನು ಭಾರತದಲ್ಲಿ ಹಮಾಸ್ ರೀತಿಯಲ್ಲಿ ದಾಳಿ ನಡೆಸಲು ಸಂಚನ ರೂಪಿಸಲಾಗಿತ್ತು ಎಂಬುವಂತಹ ಆಘಾತಕಾರಿ ಅಂಶ ಈಗ ಬೆಳಕಿಗೆ ಬಂದಿದೆ. ಎನ್ಐಎ ತನಿಖೆಯಲ್ಲಿ ಇಂತಹದೊಂದು ಭಯಾನಕ ಸತ್ಯ ಹೊರಬಿದ್ದಿದೆ. ಹಾಗಾದ್ರೆ ಭಾರತದಲ್ಲಿ ದೊಡ್ಡ ಮಟ್ಟದ ದಾಳಿಗೆ ಉಗ್ರಗಾಮಿಗಳು ಸಂಚನ ರೂಪಿಸಿದ್ರ? ತನಿಖೆಯಲ್ಲಿ ಬಯಲಾಗಿರುವಂತಹ ಅತಿ ದೊಡ್ಡ ರಹಸ್ಯವಾದ್ರೂ ಏನು? ಅಮಿತ್ ಶಾ ಅವರು ಉಗ್ರರ ವಿರುದ್ಧ ಸಿಡಿದೆದ್ದಿದ್ದು ಯಾಕೆ? ಈ ಎಲ್ಲಾ ಮಾಹಿತಿನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಅವರ ಸಾರಥ್ಯದಲ್ಲಿ ಭಾರತ ಬಲಿಷ್ಠವಾಗಿದೆ ಅಂತ ನಿಮ್ಗನ್ಸಿದ್ರೆ ಜೈ ಭಾರತ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಈ ಉಗ್ರಗಾಮಿಗಳಿಗೆ ತಕ್ಕ ಪಾಠವನ್ನ ಕಳಿಸಬೇಕು ಅಂತಂದ್ರೆ ಮುಂದಿನ ಬಾರಿಯೂ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರೇ ಆಯ್ಕೆಯಾಗಬೇಕು ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಭಾರತದಲ್ಲಿ ಭಯೋತ್ಪಾದನೆಯು ದಶಕಗಳಿಂದಲೂ ಕೂಡ ಸಕ್ರಿಯವಾಗಿದೆ. ಆದ್ರೆ ಇಲ್ಲಿ ದಾಳಿಯ ತನಿಖೆಯಲ್ಲಿ ಎನ್ಐಎ ಬಹಿರಂಗಪಡಿಸಿರುವಂತಹ ಸಂಗತಿಯು ಆಘಾತಕಾರಿ ಹೊಸ ಪ್ರವೃತ್ತಿಯನ್ನು ಸೂಚಿಸ್ತಾ ಇದೆ. ಅದುವೇ ವೈಟ್ ಕಾಲರ್ ಟೆರರಿಸಂ. ಈವರೆಗೂ ನಾವು ನೋಡ್ತಾ ಇದ್ದಂತಹ ಉಗ್ರಗಾಮಿಗಳು ಹೆಚ್ಚಾಗಿ ಹಿಂದುಳಿದ ವರ್ಗದ ಯುವಕರಾಗಿದ್ರು. ಆದ್ರೆ ಈ ಬಾರಿ ಈ ಜಾಲದಲ್ಲಿ ವೈದ್ಯರು, ವಿಜ್ಞಾನ ವಿದ್ಯಾರ್ಥಿಗಳು, ಎಂಜಿನಿಯರ್ಗಳು ಮತ್ತು ವಿಶ್ವವಿದ್ಯಾಲಯದ ವಿದ್ಯಾಭ್ಯಾಸದ ಹಿನ್ನೆಲೆಯುಳ್ಳಂತಹ ವೃತ್ತಿಪರರಿದ್ದರು ಎಂಬುದು ಬಯಲಾಗಿದೆ. ಇವರು ಬಡತನ ಅಥವಾ ನಿರುದ್ಯೋಗದಿಂದ ಪ್ರೇರೇಪಿತರಾಗಿಲ್ಲ. ಬದಲಾಗಿ ಅವರು ತಮ್ಮ ವೃತ್ತಿಪರ ಜ್ಞಾನ, ಶೈಕ್ಷಣಿಕ ನೆಟ್ವರ್ಕ್ಗಳು ಮತ್ತು ಆರ್ಥಿಕ ಸಂಪನ್ಮೂಲಗಳನ್ನು ಬಳಸಿಕೊಂಡು ವ್ಯವಸ್ಥಿತವಾಗಿ ವಿನಾಶವನ್ನ ಸಂಘಟಿಸ್ತಾ ಇದ್ರು. ಈ ಗುಂಪಿನ ಪ್ರಮುಖ ಸೂತ್ರಧಾರ ಡಾಕ್ಟರ್ ಉಮರ್ ಉನ್ ನಬಿಯಿಂದ ಹಿಡಿದು ತಾಂತ್ರಿಕ ಬೆಂಬಲ ನೀಡಿದ ವಿದ್ಯಾರ್ಥಿಗಳವರೆಗೆ ಪ್ರತಿಯೊಬ್ಬರು ಕೂಡ ಉನ್ನತ ಶಿಕ್ಷಣವನ್ನ ಪಡೆದಿದ್ರು. ಅವರು ಕೇವಲ ಸಾಂಪ್ರದಾಯಿಕ ಬಂದೂಕು ಅಥವಾ ಬಾಂಬ್ಗಳನ್ನ ಅವಲಂಬಿಸಿರಲಿಲ್ಲ. ಇವರು ಭಾರತದ ನೆಲದಲ್ಲಿ ಕೂತು ಇಡೀ ದೇಶದ ರಾಜಧಾನಿ ಮೇಲೆ ನುರಿತ ತಂತ್ರಜ್ಞಾನ ಆಧಾರಿತ ದಾಳಿಯನ್ನ ನಡೆಸಲು ಸಂಚನ ರೂಪಿಸಿದ್ರು. ಈ ತನಿಖೆ ಮುಂದೆ ಸಾಗ್ತಾ ಇದ್ದಂತೆ ಇವರ ಹಿಂದೆ ಪಾಕಿಸ್ತಾನ ಮೂಲದ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ದೊಡ್ಡ ಕೈವಾಡವಿದೆ ಎಂಬುದು ಸ್ಪಷ್ಟವಾಗುತ್ತೆ. ಈ ಜಾಲವು 2019 ನಂತರ ದೇಶವು ಶಾಂತವಾಗಿದೆ ಎಂದು ಭಾವಿಸಿದ್ದಂತಹ ಸಮಯದಲ್ಲಿ ಒಳಗೊಳಗೆ 6 ವರ್ಷಗಳ ಕಾಲ ಅತ್ಯಂತ ರಹಸ್ಯವಾಗಿ ತಮ್ಮ ವಿನಾಶದ ಮೂಲ ಸೌಕರ್ಯವನ್ನ ನಿರ್ಮಿಸಿದ್ದಾರೆ. ಈ ಸಂಚು ಯಶಸ್ವಿಯಾಗಿದ್ದರೆ ಭಾರತ ಕಂಡು ಕೇಳರಿಯದಂತಹ ಭೀಕರ ಹಾನಿ ಸಂಭವಿಸ್ತಾ ಇತ್ತು. ಇದರ ಆಧಾರದ ಮೇಲೆ ಎನ್ಐಎ ಮುಖ್ಯಸ್ಥರು ಇಡೀ ತನಿಖೆಯ ದಿಕ್ಕನ್ನೇ ಬದಲಾಯಿಸಿದ್ದಾರೆ. ಇದೀಗ ತನಿಖೆಯ ವೇಗವು ಹೈ ಸ್ಪೀಡ್ ಗೆ ಶಿಫ್ಟ್ ಆಗಿದೆ. ಭದ್ರತಾ ಸಂಸ್ಥೆಗಳಿಗೆ ಅತ್ಯಂತ ದೊಡ್ಡ ಆಘಾತ ನೀಡಿದ ವಿಚಾರವೇನೆಂದ್ರೆ, ಈ ಉಗ್ರರು ಹಮಾಸ್ ಮಾದರಿಯ ಯುದ್ಧ ತಂತ್ರವನ್ನ ಭಾರತದಲ್ಲಿ ಅಳವಡಿಸಲು ಯೋಜನೆಯನ್ನು ರೂಪಿಸಿದ್ರು. ಇಸ್ರೇಲ್ ಗಾಜಾ ಸಂಘರ್ಷದಲ್ಲಿ ಹಮಾಸ್ ಗುಂಪು ರಾಕೆಟ್ಗಳು ಮತ್ತು ಮಾರ್ಪಾಡು ಮಾಡಿದ ಡ್ರೋನ್ ಗಳನ್ನ ಬಳಸಿಕೊಂಡು ದೂರದಿಂದಲೇ ದಾಳಿಯನ್ನು ನಡೆಸಿದ ಮಾದರಿಯನ್ನೇ ದಿಲ್ಲಿಯ ಉಗ್ರರು ಭಾರತದ ಸೂಕ್ಷ್ಮ ಪ್ರದೇಶಗಳ ಮೇಲೆ ದಾಳಿಯನ್ನು ನಡೆಸಲು ಪ್ಲಾನ್ ಅನ್ನು ಮಾಡಿದ್ರು. ಇವರು ಮುಖ್ಯವಾಗಿ 2 ಪ್ರಮುಖ ತಾಂತ್ರಿಕ ಶಸ್ತ್ರಾಸ್ತ್ರಗಳನ್ನ ತಯಾರಿಸ್ತಾ ಇದ್ರು. ಅದರಲ್ಲಿ ಮೊದಲನೆಯದ್ದು ಮಾರ್ಪಾಡು ಮಾಡಿದ ನಾಗರಿಕ ಡ್ರೋನ್ಗಳು. ಸಾಮಾನ್ಯವಾಗಿ ವಿಡಿಯೋ ಚಿತ್ರೀಕರಣ ಅಥವಾ ಛಾಯಾಗ್ರಹಣಕ್ಕಾಗಿ ಬಳಸುವಂತಹ ಸಣ್ಣ ಡ್ರೋನ್ ಗಳನ್ನ ಇವರು ಗುರುತಿಸಿದ್ರು. ಈ ಡ್ರೋನ್ ಗಳಲ್ಲಿನ ಕ್ಯಾಮೆರಾ ಮತ್ತು ಬ್ಯಾಟರಿ ವ್ಯವಸ್ಥೆಯನ್ನು ಬದಲಿಸಿ ಅವು ಹೆಚ್ಚು ಭಾರ ಹೊಂದುವ ಸಾಮರ್ಥ್ಯವನ್ನು ಪಡೆದುಕೊಳ್ಳುವಂತೆ ಮಾರ್ಪಾಡು ಮಾಡಲಾಗ್ತಿತ್ತು. ಅವು ಸಾಗಿಸುವ ಸಣ್ಣ ಜಾಗದಲ್ಲಿ ಶಕ್ತಿಶಾಲಿ ಸ್ಫೋಟಕಗಳನ್ನ ತುಂಬಿ ಅವುಗಳನ್ನ ನಿರ್ದಿಷ್ಟ ಗುರಿಯ ಮೇಲೆ ನಿಖರವಾಗಿ ಡೆಲಿವರಿ ಮಾಡಲು ಪ್ಲಾನ್ ಮಾಡಲಾಗಿತ್ತು. ಇದು ದಾಳಿಯ ಮೊದಲ ಹಂತವಾಗಿತ್ತು. ಇನ್ನು ಎರಡನೆಯದಾಗಿ ಗುಪ್ತ ರಾಕೆಟ್ ಪ್ರೊಡಕ್ಷನ್. ಬರೀ ಡ್ರೋನ್ ಗಳಲ್ಲಷ್ಟೇ ಅಲ್ಲದೆ ಈ ಗುಂಪು ಸಣ್ಣ ಗಾತ್ರದ ರಾಕೆಟ್ ಗಳನ್ನ ಕೂಡ ತಯಾರಿಸಲು ಪ್ರಯತ್ನಿಸುತ್ತಿತ್ತು. ಇವುಗಳನ್ನ ಎಲ್ಲಿಂದ ಬೇಕಾದ್ರೂ ಉಡಾಯಿಸುವಂತಹ ಸಾಮರ್ಥ್ಯವಿತ್ತು. ಈ ರಾಕೆಟ್ ಗಳು ಸ್ಫೋಟಕಗಳಿಂದ ತುಂಬಿರ್ತಿದ್ವು ಮತ್ತು ಸರಣಿ ಸ್ಫೋಟಗಳನ್ನ ಸೃಷ್ಟಿಸಲು ಉದ್ದೇಶಿಸಲಾಗಿತ್ತು. ಇನ್ನು ಈ ರಾಕೆಟ್ ಮತ್ತು ಡ್ರೋನ್ ಗಳ ತಾಂತ್ರಿಕ ನಿರ್ವಹಣೆ ಮತ್ತು ಅಭಿವೃದ್ಧಿಗೆ ಜಸೀರ್ ಬಿಲಾಲ್ ವಾನಿ ಎಂಬಂತಹ ಸೈನ್ಸ್ ವಿದ್ಯಾರ್ಥಿ ಮುಖ್ಯ ಪಾತ್ರವನ್ನು ವಹಿಸಿದ್ದ. ಆತ ರಾಸಾಯನಿಕ ಮತ್ತು ಎಲೆಕ್ಟ್ರಾನಿಕ್ ಜ್ಞಾನವನ್ನ ಉಗ್ರ ಕೃತ್ಯಗಳಿಗೆ ಬಳಸ್ತಾ ಇದ್ದ. ಇನ್ನು ಈ ಹಮಾಸ್ ಶೈಲಿಯ ದಾಳಿಗೆ ತಂತ್ರಜ್ಞರ ಕೊರತೆ ಇತ್ತು. ಹಾಗಾಗಿ ಡಾಕ್ಟರ್ ಉಮರ್ ನೇತೃತ್ವದ ಈ ಗುಂಪು ಒಂದು ರೀತಿಯ ಎಚ್ಆರ್ ಆಪರೇಷನ್ ಪ್ರಾರಂಭಿಸಿತ್ತು. ರಾಕೆಟ್ ಮತ್ತು ಡ್ರೋನ್ ತಂತ್ರಜ್ಞಾನದಲ್ಲಿ ಪರಿಣಿತಿ ಹೊಂದಿದವರ ವ್ಯಕ್ತಿಯನ್ನ ಹೊರಗಿನಿಂದ ಅಥವಾ ಒಳಗಿನಿಂದ ಹೇಗಾದ್ರೂ ಸರಿ ನೇಮಕ ಮಾಡಿಕೊಳ್ಳಲು ಹಣವನ್ನ ಹೂಡಲಾಗ್ತಾ ಇತ್ತು. ಈ ಸಂಪೂರ್ಣ ಯೋಜನೆಗೆ ಹವಾಲಾ ಮಾರ್ಗದ ಮೂಲಕ ನಿರಂತರವಾಗಿ ಹಣಕಾಸಿನ ನೆರವು ಹರಿದು ಬರ್ತಾ ಇತ್ತು. ಇನ್ನು ಈ ಡಾಕ್ಟರ್ ಮಾಡ್ಯೂಲ್ ರೂಪಿಸಿದ್ದ ಅಂತಿಮ ದಾಳಿಯ ಯೋಜನೆ ಭಯಾನಕವಾಗಿತ್ತು. ಅದರಲ್ಲಿ ಮೊದಲನೆಯದ್ದು ಏರಿಯಲ್ ಸ್ಟ್ರೈಕ್. ಮೊದಲಿಗೆ ಡ್ರೋನ್ಗಳು ಮತ್ತು ಸಣ್ಣ ರಾಕೆಟ್ ಗಳ ಮೂಲಕ ಪ್ರಮುಖ ಕಟ್ಟಡಗಳು ಮತ್ತು ಸೂಕ್ಷ್ಮ ಪ್ರದೇಶಗಳ ಮೇಲೆ ಮೇಲೆರಗಿ ದಾಳಿ ಮಾಡುವುದು. ಇದು ಗೊಂದಲ ಮತ್ತು ಪ್ಯಾನಿಕ್ ಸೃಷ್ಟಿಸ್ತಾ ಇತ್ತು. ಇನ್ನು ಎರಡನೆಯದಾಗಿ ಗ್ರೌಂಡ್ ಇನ್ಫಿಲ್ಟ್ರೇಷನ್. ಗೊಂದಲದ ಪರಿಸ್ಥಿತಿಯ ಲಾಭ ಪಡೆದು ಸ್ಫೋಟಕಗಳನ್ನು ತುಂಬಿದ ಕಾರುಗಳು ಪ್ರಮುಖ ಜನನಿಬಿಡ ಪ್ರದೇಶಗಳಿಗೆ ನುಗ್ಗಿಸಿ ಸ್ಫೋಟಿಸುವುದು. ಇದು ಹಮಾಸ್ ಇಸ್ರೇಲ್ ವಿರುದ್ಧ
ವಿರುದ್ಧ ಬಳಸಿದಂತಹ ಬಹು ಆಯಾಮದ ತಂತ್ರಕ್ಕೆ ಹೋಲಿಕೆಯಾಗಿತ್ತು. ಈ ಕಾರು ಬಾಂಬ್ಗಳಿಗೆ ನಿಯೋಜಿಸಲ್ಪಟ್ಟಿದ್ದವರು ಮತಾಂಧರಾದ ಸ್ಥಳೀಯ ಯುವಕರಾಗಿದ್ರು. ಇನ್ನು ಈ ತನಿಖೆಯಲ್ಲಿ ಹೊರಬಿದ್ದ ಇನ್ನೊಂದು ಶಾಕಿಂಗ್ ಅಂಶವೇನೆಂದ್ರೆ, ದಾಳಿಯ ಸಂದರ್ಭದಲ್ಲಿ ಆತ್ಮಹತ್ಯಾ ಬಾಂಬರ್ ಆಗಿದ್ದಂತಹ ಡಾಕ್ಟರ್ ಉಮರ್ ಉನ್ ನಬಿ ಒಂದು ಶೂ ಬಾಂಬ್ ಮಾದರಿಯ ದಾಳಿಗೂ ಕೂಡ ಸಿದ್ಧತೆ ನಡೆಸಿದ್ದ. ಸ್ಫೋಟದ ಸ್ಥಳದಲ್ಲಿ i20 ಕಾರಿನ ಡ್ರೈವಿಂಗ್ ಸೀಟ್ ನ ಕೆಳಗೆ ಒಂದು ಶೂ ಪತ್ತೆಯಾಗಿದೆ. ಫೋರೆನ್ಸಿಕ್ಸ್ ತನಿಖೆಯಲ್ಲಿ ಈ ಶೂ ನಲ್ಲಿ ಒಂದು ಲೋಹದ ವಸ್ತುವಿನ ಅಂಶ ಮತ್ತು ಟಿಎಟಿಪಿ ಎಂಬಂತಹ ಅತಿ ಶಕ್ತಿಶಾಲಿ ಸ್ಫೋಟಕದ ಕುರುಹುಗಳು ಪತ್ತೆಯಾಗಿವೆ. ಇನ್ನು ಈ ಟಿಎಟಿಪಿ 2001ರಲ್ಲಿ ರಿಚರ್ಡ್ ರೀಡ್ ಎಂಬಂತಹ ಉಗ್ರ ವಿಮಾನದಲ್ಲಿ ಸ್ಫೋಟಿಸಲು ಪ್ರಯತ್ನಿಸಿದಂತಹ ಶೂ ಬಾಂಬ್ ನಲ್ಲಿ ಬಳಸಿದ ಸ್ಫೋಟಕವೇ ಆಗಿತ್ತು. ಇನ್ನು ಇದು ಸೂಚಿಸುವುದೇನೆಂದ್ರೆ, ಕೇವಲ ಕಾರಿನಲ್ಲಿ ಮಾತ್ರವಲ್ಲದೆ ಡಾಕ್ಟರ್ ಉಮರ್ ತನ್ನ ವೈಯಕ್ತಿಕ ಸ್ಫೋಟಕದ ಸಾಧನದ ಮೂಲಕವೂ ಕೂಡ ಗರಿಷ್ಠ ಹಾನಿಯುಂಟು ಮಾಡಲು ಪ್ರಯತ್ನಿಸಿದ್ದ. ಅಂದ್ರೆ ಈ ದಾಳಿಯು ಒಂದು ಪ್ರಮುಖ ಸ್ಫೋಟದ ವ್ಯವಸ್ಥೆ ಮತ್ತು ಒಂದು ವೈಯಕ್ತಿಕ ಬ್ಯಾಕಪ್ ಸ್ಫೋಟದ ವ್ಯವಸ್ಥೆಯ ಸಂಯೋಜನೆಯಾಗಿತ್ತು. ಇದು ವೈಟ್ ಕಾಲರ್ ನೆಟ್ವರ್ಕ್ ನ ಭಯಾನಕ ಸಿದ್ಧತೆ ಮತ್ತು ದೃಢ ಸಂಕಲ್ಪವನ್ನ ತೋರಿಸುತ್ತೆ. ಇನ್ನು ಈ ಉಗ್ರ ನೆಟ್ವರ್ಕ್ ತನ್ನ ಸಂಪರ್ಕವನ್ನ ಸುರಕ್ಷಿತವಾಗಿಡಲು ಅತ್ಯಂತ ವಿಚಿತ್ರ ಮತ್ತು ಗುಪ್ತ ಕೋಡ್ ಪದಗಳನ್ನ ಕೂಡ ಬಳಸ್ತಾ ಇತ್ತು. ಅದೇನೆಂದ್ರೆ ಬಿರಿಯಾನಿ ಮತ್ತು ದವಟ್ ಡಿಕೋಡಿಂಗ್. ತನಿಖಾಧಿಕಾರಿಗಳು ಉಮರ್ ಮತ್ತು ಆತನ ಆಪ್ತ ಸಹಚರರಾದ ಮುಜಾಮಿಲ್, ಶಾಕಿಲ್, ಆದಿಲ್ ಅಹಮದ್ ಮುಂತಾದವರು ಟೆಲಿಗ್ರಾಮ್ ಮತ್ತು ಇತರೆ ಎನ್ಕ್ರಿಪ್ಟೆಡ್ ಆಪ್ ಗಳಲ್ಲಿ ನಡೆಸಿದಂತಹ ಸಂಭಾಷಣೆಗಳನ್ನ ಭೇದಿಸಿದಾಗ ಈ ಕೋಡ್ಗಳು ಬಯಲಾಗಿವೆ. ಅದರಲ್ಲಿ ಮೊದಲನೆಯದ್ದು ಬಿರಿಯಾನಿ. ಈ ಪದದ ಅರ್ಥ ಸ್ಫೋಟಕ ಸಾಮಗ್ರಿ. ಪ್ರತಿ ಬಾರಿ ಸ್ಫೋಟಕಗಳನ್ನ ತಯಾರಿಸಿದಾಗ ಅವುಗಳನ್ನ ಬಿರಿಯಾನಿ ಅಂತ ಕರೆಯಲಾಗ್ತಾ ಇತ್ತು. ಇನ್ನೊಂದು ಪದ ಅಂದ್ರೆ ಅದು ದಾವತ್. ಈ ಪದದ ಅರ್ಥ ದಾಳಿ ಅಥವಾ ಆಪರೇಷನ್. ಸಂಭಾಷಣೆಯ ಉದಾಹರಣೆಗಳು ಬಿರಿಯಾನಿ ಸಿದ್ಧವಾಗಿದೆ, ದಾವತ್ಗೆ ತಯಾರಾಗಬೇಕು. ಅಂದ್ರೆ ಸ್ಫೋಟಕಗಳು ಸಿದ್ಧವಾಗಿವೆ, ದಾಳಿಗೆ ಸಿದ್ಧರಾಗಿ. ಈ ಮೂಲಕ ಅವರು ಭದ್ರತಾ ಸಂಸ್ಥೆಗಳ ಕಣ್ತಪ್ಪಿಸಿ ಮಾಹಿತಿಯನ್ನ ರವಾನಿಸ್ತಾ ಇದ್ರು. ಇದೇ ರೀತಿ ಒಂದು ಚಾರ್ಟ್ ನಲ್ಲಿ ಮೆಡಿಸಿನ್ ಗಳು ಆಪರೇಷನ್ ಸಮಯದಲ್ಲಿ ಕೊರತೆಯಲ್ಲಿ ಇರಬಾರದು, ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡ್ಕೊಳ್ಬೇಕು ಎಂಬಂತಹ ಸೂಚನೆಯನ್ನು ಕೂಡ ನೀಡಲಾಗಿತ್ತು. ಇಲ್ಲಿ ಮೆಡಿಸಿನ್ ಅಂದ್ರೆ ಸ್ಫೋಟಕಗಳಾಗಿದ್ವು. ಇದು ಈ ಗುಂಪಿನ ಆಳವಾದ ವೈದ್ಯಕೀಯ ಹಿನ್ನೆಲೆ ಮತ್ತು ಅದನ್ನ ಭಯೋತ್ಪಾದನೆಗೆ ಬಳಸುವ ಮನಸ್ಥಿತಿಯನ್ನ ತೋರಿಸುತ್ತೆ. ಇನ್ನು ಈ ಜಾಲದಲ್ಲಿ ಅತ್ಯಂತ ಪ್ರಮುಖ ಮತ್ತು ಅಪಾಯಕಾರಿ ಪಾತ್ರ ವಹಿಸಿದ್ದು ಉಗ್ರಿ ಶಾಹಿನ್. ಈಕೆಯನ್ನ ನೆಟ್ವರ್ಕ್ ನಲ್ಲಿ ಮೇಡಮ್ ಸರ್ಜನ್ ಅಂತ ಕರೆಯಲಾಗ್ತಾ ಇತ್ತು. ಈ ಹೆಸರು ಭಯಾನಕವಾದದ್ದು, ಯಾಕಂದ್ರೆ ಈಕೆ ಕೇವಲ ದಾಳಿಯಲ್ಲಿ ಭಾಗವಾಗಿರ್ಲಿಲ್ಲ, ಬದಲಾಗಿ ಒಂದು ಹೊಸ ಆಯಾಮವನ್ನ ತೆರೆಯಲು ಪ್ರಯತ್ನಿಸ್ತಾ ಇದ್ಲು. ಅದೇನೆಂದ್ರೆ ಭಾರತದಲ್ಲಿ ಮಹಿಳಾ ಉಗ್ರರ ವಿಂಗ್ ಸ್ಥಾಪನೆ. 2021ರ ನಂತರ ಬುರ್ಕಾ ಧರಿಸಿದಂತಹ ಶಾಹಿನ್ ತೀವ್ರ ಮೂಲಭೂತವಾದಿಗಳಾಗಿ ಬದಲಾಗಿದ್ದು, ಎಷ್ಟು ದಿನ ನನಗೋಸ್ಕರ ಬದುಕಿದ್ದೆ, ಈಗ ನಾನು ನನ್ನ ಸಮುದಾಯದ ಋಣವನ್ನ ತೀರಿಸಬೇಕು ಎಂಬಂತಹ ಹೇಳಿಕೆಗಳನ್ನ ನೀಡುತ್ತಾ ಜೈಷ್ ಸಂಘಟನೆಯ ಹ್ಯಾಂಡ್ಲರ್ ಗಳ ಸಂಪರ್ಕಕ್ಕೆ ಬಂದಿದ್ಲು. ಈಕೆಗೆ 2 ನಿರ್ದಿಷ್ಟ ನಂಬರ್ ಗಳಿದ್ವು. ನಿರಂತರವಾಗಿ ಕರೆ ಮತ್ತು ಚಾಟ್ ಬರ್ತಾ ಇತ್ತು. ಈ ನಂಬರ್ ಗಳನ್ನ ಈಕೆ ಮೇಡಮ್ ಎಕ್ಸ್ ಮತ್ತು ಮೇಡಮ್ ಜಿ ಅಂತ ಸೇವ್ ಮಾಡ್ಕೊಂಡಿದ್ಲು. ತನಿಖೆಯಲ್ಲಿ ತಿಳಿದು ಬಂದಿರುವಂತೆ ಈ ಮೇಡಮ್ ಎಕ್ಸ್ ಮತ್ತು ಮೇಡಮ್ ಜಿ ಬೇರೆ ಯಾರು ಅಲ್ಲ, ಅವರು ಪಾಕಿಸ್ತಾನದ ಮೂಲದ ಉಗ್ರರು. ಆ ಹೆಸರುಗಳನ್ನ ಡಿಕೋಡಿಂಗ್ ಮಾಡಿದಾಗ ಮೊದಲ ಹೆಸರು ಬಂದಿದ್ದು ಸಾದಿಯಾ ಅಜಾರ್. ಈಕೆ ಜೈಷ್ ಎ ಮೊಹಮ್ಮದ್ ಮುಖ್ಯಸ್ಥ ಮಸೂದ್ ಅಜಾರ್ ನ ತಂಗಿ. ಇನ್ನು ಆಸಿವಾ ಬೇಬಿ, ಈಕೆ ಮಸೂದ್ ಅಜಾರ್ ನ ಸೊಸೆ. ಈ 2 ಮಹಿಳಾ ಉಗ್ರರೊಂದಿಗೆ ಶಾಹಿನ್ ನೇರ ಸಂಪರ್ಕ ಹೊಂದಿದ್ಲು ಮತ್ತು ಅವರಿಂದಲೇ ಆಪರೇಷನ್ ಇನ್ಸ್ಟ್ರಕ್ಷನ್ ಗಳನ್ನ ಪಡಿತಾ ಇದ್ಲು. ಮಸೂದ್ ಅಜಾರ್ ನ ಕುಟುಂಬಸ್ಥರೇ ಭಾರತದಲ್ಲಿ ಮಹಿಳಾ ಉಗ್ರ ಜಾಲವನ್ನ ಸ್ಥಾಪಿಸಲು ಪ್ರಯತ್ನಿಸ್ತಾ ಇದ್ದರು ಎಂಬುದು ಈ ಸಂಚಿನ ಅಂತಾರಾಷ್ಟ್ರೀಯ ಆಯಾಮವನ್ನ ಖಚಿತಪಡಿಸಿಕೊಳ್ತಾ ಇದೆ. ಇನ್ನು ಆಪರೇಷನ್ ಹಂತ. ಮೇಡಮ್ ಜಿಯು ಮತ್ತು ಮೇಡಮ್ ಸರ್ಜನ್ ಗೆ ದಯವಿಟ್ಟು ಆಪರೇಷನ್ ಅಂದಾದ್ ಬಗ್ಗೆ ಹೆಚ್ಚಿನ ಗಮನ ಕೊಡಿ ಅಂತ ಸೂಚಿಸ್ತಾ ಇದ್ದು, ಆಪರೇಷನ್ ಅಂದಾದ್ ಅಂದ್ರೆ ಮಹಿಳೆಯರನ್ನ ಉಗ್ರ ಕೃತ್ಯಗಳಿಗೆ ಬಳಸಿಕೊಳ್ಳಲು ಅವರನ್ನ ನೇಮಕ ಮಾಡಿಕೊಳ್ಳುವ ಮತ್ತು ಮೂಲಭೂತವಾದಿಗಳಾಗಿ ಪರಿವರ್ತಿಸುವಂತಹ ವಿಶೇಷ ಮಿಷನ್ ಆಗಿತ್ತು. ಈ ಮೂಲಕ ಶಾಹಿನ್ ಜೈಷ್ ನ ಮಹಿಳಾ ವಿಭಾಗದ ಜಮತುಲ್ ಮೊಮಿನಾತ್ ಅನ್ನು ಭಾರತದಲ್ಲಿ ಸ್ಥಾಪಿಸಲು ಪಣವನ್ನ ತೊಟ್ಟಿದ್ರು. ಹೀಗಾಗಿ ಈ ತನಿಖೆಯು ಕೇವಲ ಒಂದು ಸ್ಫೋಟದ ಪ್ರಕರಣವಾಗಿ ಉಳಿದಿಲ್ಲ, ಇದು ಭಾರತದಲ್ಲಿ ಭಯೋತ್ಪಾದನೆಯ ಸ್ತ್ರೀಕರಣದ ಗಂಭೀರ ಪ್ರಯತ್ನವನ್ನ ಬಯಲು ಮಾಡಿದೆ. ಸೊ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.